ಚುಟು ಅಂತೈತಿ ನನಗ ಚುಮು ಚುಮು ಆಗತೈತಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆಗತೈತಿ. ಎಲ್ಲ ಬಂದಿದ್ದೀರಿ, ಮರೀದಂಗೆ ಅರ್ಶನ ಕುಂಕುಮ ಬ್ಲೌಸ್ ಪೀಸ್ ತಗೊಂಡೋಗಿ ಹೋಗ್ಬೇಕಾರೆ ತಾಂಬೂಲದಲ್ಲಿ ಇಟ್ಕೊಡ್ತೀವಿ. ಯಾಕಂದ್ರೆ ನಮ್ಮ ಹನುಮಂತನ ಲೈಕ್ ಮಾಡಿ ಬಂದಿದ್ದಾರೆ ಅಂತ ಅಂದ್ಮೇಲೆ, ಹನುಮಂತ ನನಗ್ ಲೈಕ್ ಮಾಡ್ರ್ಯಾ? ಏನ್ ಲುಂಗಿ ನೋಡ್ಯಾ? ಲುಂಗಿ ಅಲ್ಲಪ್ಪ, ನೀ ಹಾಡ್ತಾ ಇದ್ದಿದ್ ಕುಂಗಿ ಹಾಡಕ್ ಬಂದಾರು. ಸರ ಇವ್ರು ಅಷ್ಟು ಎತ್ರ ಚಪ್ಪಲ್ ಹಾಕೊಂಡ್ ಬಂದಾರ. ಇವ್ರು ಒಂದಿನ ಕುರಿ ಕೈರ್ಕೊಂಡು ಹೋದ್ರೆ ಹೆಂಗ್ ಕಾಯ್ತಾರಂತ ವಿಚಾರ ಮಾಡ್ತಾರೆ. ನೋಡಪ್ಪ, ಒಂದ್ ಕಡೆ ಹಾವೇರಿ, ಒಂದ್ ಕಡೆ ಮಂಡ್ಯ, ಮತ್ತೆ ಲಗ್ನ ಮಾಡ್ಬಿಡೋಣ. ಮಂಡ್ಯ ದೂರ, ಹಾವೇರಿ ದೂರ, ಅಲ್ಲಿಂದ ಅಡ್ಡಾಡ್ಬೇಕಂದ್ರೆ ಒಂದ್ ದಿನಾನ ಬೇಕು ನನಗೆ. ಅಲ್ಲಲೇಪ್ಪ, ಈಗ ಅವ್ರನ್ನೇ ಕೇಳೋಣ, ನೀನು ಏನಕ್ಕೆ ನಿನ್ನ ಸೆಲೆಕ್ಟ್ ಮಾಡ್ಕೊಂಡಾರ ಅಂತ. ಸಿಸ್ಟರ್, ಏನಕ್ಕೆ ಹನುಮಂತ ನಿಮಗೆ ಇಷ್ಟ ಆದ್ನ ಅನ್ನೋದು ಸ್ವಲ್ಪ ಹೇಳ್ರಿ. ಅವ್ರ ತಲೆ ಕೆರ್ಕೊಂತಾರಲ್ವಾ, ಅದಕ್ಕೆ ನಂಗೆ ತುಂಬಾ ಇಷ್ಟ. ತಲೆ ಕೆರ್ಕೊಂಡಿದ್ದಕ್ಕೆ ಹೆಂಗೆ ಅಂದ್ರೆ ಇನ್ನ ಇವ್ರು ನೋಡಿದ್ರ ನಿನಗ ಯಾವ ಹಾಡು ನೆನಪು ಬರ್ತಾಯ್ತು ಹನುಮಂತ, ಅದನ್ನ ಹೇಳು. ಇದು ಯಾರು ಬರೆದ ಕತೆ? ಶಿಶಿಂಗ್ ಏನಾರು ಏನ್ ಆಡ್ಬೇಕಿಂತ ಸಂದರ್ಭದಲ್ಲಿ ಅಂತ ಹೇಳಿ. ಮಗ ಡಿಂಗ್ರಿ ಬಿಲ್ ಆಡ್ ಮಗ. ಗುರುಗಳು ಹೇಳಾಯ್ತು, ನೀ ಹೇಳ. ಒಬ್ಬಾಕಿ ತಂಗಿ ಅಂತೇಳಿ ನಿನಗ ಮುದ್ದು ಮಾಡಿ ಬೆಳಸೇನ. ನೀನು ತಿರ್ಗಾ ತಂಗಿ ಅಕ್ಕ ಅಂತ ಹಾಡ್ದು ಮತ್ತ ಮಗ ನೋಡಿ, ನಿನ್ ಲುಂಗಿ ಇರಂಗಿಲ್ಲ. ಒಳಗ್ ಚಂಡ ಐತ್ ಬಿಡೋದು. ನಿನ್ನ ಚಡ್ಡಿ ನೋಡಿಲ್ಲ, ನೋಡ್ರ ಅದಕ್ಕೂ ಪ್ಯಾನ್ ಸುಟ್ಟಾರೋಪ. ಬನ್ನಿವ, ದಯವಿಟ್ಟು ಲುಂಗಿ ಕಟ್ಟಿ. ಇಲ್ಲಪ್ಪ, ಅವ್ರು ಕಟ್ತಾರಂತ. ಬೇಡ, ಎದಕ್ಕ? ನಮ್ ಲುಂಗಿ ನಾವು ಕಟ್ಕೊಂಡ್ರೆ ಚಂದ. ಲಗ್ನ ಆಗೋವರೆಗೂ ಎಲ್ರು ಹಿಂಗ ಹೇಳೋದು, ಲಗ್ನ ಆದ್ಮೇಲೆ ನಮ್ಮ ಲುಂಗಿ ಅವ್ರ ಕೈನಾಗ. ಮುಂದೆ ನೋಡಿದ್ರೆ ಸರ್, ಯಾರ್ಯಾರ ಲುಂಗಿ ಯಾರ್ಯಾರ ಕೈಯಾಗಿರ್ತದೆ ಯಾರಿಗೆ ಗೊತ್ತಾ? ಲವ್, ಪ್ರೀತಿ ಅಂದ್ರೆ ಒಂದು ಫೀಲಿಂಗ್ಸು, ಒಂದು ನಂಬಿಕೆ, ಅದ್ರ ಮೇಲಿರೋ ಒಂದು ಗೌರವ, ಅದೇ ಒಂದು ಪ್ರೀತಿ. ಅಮ್ಮ ನನ್ನ ಉಸಿರು. ಬುಲೆಟ್, ಪವರ್ ಪವರ್. ಅಪ್ಪು ಸರ್, ಭರ್ಜರಿ ಬ್ಯಾಚುಲರ್. ಏನೂ ಗೊತ್ತಿರೋ ಒಬ್ಬ ಮುಗ್ಧನ್ಗೆ ಕರ್ಕೊಂಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹಾಕಿದ್ದಾರೆ. ಆ ಸ್ಕೂಲಲ್ಲಿ ನಾವೆಲ್ಲ ಸ್ಟೂಡೆಂಟ್ಸು, ಅಲ್ಲಿ ಹೆಡ್ ಮಾಸ್ಟರ್ಸ್ ಕೂತಿದ್ದಾರೆ, ಅವ್ರ ಹತ್ರ ನಾವು ಕಲಿತೀವಿ. ಯಾವ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ ರಕ್ಷಕ್ ಬುಲೆಟ್ಗೆ? ಒಂದು 6 ವರ್ಷ ಆಯಿತು ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಬಿಟ್ಟು. ಅಲ್ಲಿಂದ ಇವತ್ತವರೆಗೂ ನಾನು ಇನ್ಸ್ಟಾಗ್ರಾಮ್ ಲಿಸ್ಟ್ ತೆಗ್ಬಿಟ್ಟು ಪ್ರತಿಯೊಬ್ಬರು ನೋಡಿದ್ರೆ ಒಂದೇ ಹೆಸರಿರೋದು, ಅದು ರಚಿತಾ ರಾಮ್ ಅಂದ್ಬಿಟ್ಟು. ಹೀರೋಯಿನಲ್ಲಿ ಒಬ್ರಿಗೆ ಒಂದು ಬಾಸ್ ಅಂತ ಹೇಳ್ತೀನಿ. ಹೀರೋನಲ್ಲಿ ನಮ್ಮ ಡಿ ಬಾಸ್ ಒಬ್ಬರೇ ನಮಗೆ. ಅದ್ಬಿಟ್ರೆ ಹೀರೋಯಿನ್ಸ್ ಅಲ್ಲಿ ಇಲ್ಲೇ ಕೂತಿದ್ದಾರೆ ನಮ್ಮ ಬಾಸು ರಚಿತಾ ರಾಮ್ ಅಂದ್ಬಿಟ್ಟು. ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ. ಇಲ್ಲಿ ಈ ಒಂದು ಜರ್ನಿಯಲ್ಲಿ ನೀವು ನನಗೆ ಏನು ಹೇಳ್ಕೊಟ್ರು ಕಲ್ತ್ಕೊಂಡು ಹೋಗ್ತೀನಿ. ಯಾಕಂದರೆ ಆಸ್ ಅ ಸೀನಿಯರ್ ನೀವು ಇಲ್ಲಿ ಕೂತಿದ್ದೀರಾ, ಆಸ್ ಅ ಸ್ಟೂಡೆಂಟ್ಸ್ ನಾವು ಅಲ್ಲಿ ಕೂತ್ಕೊಂಡು ನಾನು ಕಲ್ತ್ಕೊಂಡು ಹೋಗ್ತೀನಿ.